ಅವ್ರು ಹೇಳಿದ್ದು ನಮ್ಮ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಕ್ವಶನ್ ಮಾಡಿದೆ, ಹಿಂಗಾಗಿ ಸಬ್ಜುಡಿಸ್ ಇದೆ ಅಂತ ಹೇಳಿದ್ದಾರೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೀನಿ. ಇವತ್ತು ಅವ್ರ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಅವ್ರು ಹೊರಗೆ ಬಂದು ಒಪ್ಕೋಬಹುದು ಅಂತ ನಾನು ಆಶಾಭಾವನೆಯನ್ನ ಹೊಂದಿದ್ದೇನೆ. ಅವರು ಹೇಳಿದ್ದಾರೆ, ಹೌದು ಇದು ಹಿಂದೆನೂ ನನಗೆ ಉಪಮುಖ್ಯಮಂತ್ರಿಗಳಿದ್ದಾಗ ಅವರು ಗೌರವ್ ಗುಪ್ತಾ ಅಂತ ಅಧಿಕಾರಿ ಏನಿದ್ದಾರೆ ಅವರೆಲ್ಲ ಒಟ್ಟಿಗೆ ಬಂದಿದ್ರು. ಅವತ್ತು ನಾನು ಈ ವಿಷಯವನ್ನು ಹೇಳಿದ್ದೆ ಅವರಿಗೆ, ನೀವು ಇದನ್ನು ವಿತ್ಡ್ರಾ ಮಾಡಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಏನಿದೆ, ಸುಪ್ರೀಂ ಕೋರ್ಟ್ ನಲ್ಲಿದೆ, ಅಲ್ಲಿ ನೀವು ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಪಾಸಿಟಿವ್ ಆಗಿ ಇವತ್ತು ನಾವು ಅದನ್ನ ಸಂಬಂಧಿಸಿದಂತ ವಕೀಲರು, ಕಾನೂನು ತಜ್ಞರು, ನಮ್ಮ ಅಧಿಕಾರಿಗಳ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕೇಂದ್ರದ ಸಹಕಾರ ಕೊಟ್ಟಿದ್ದಕ್ಕೆ ರಿಪ್ಲೈ ಬಂದಿದೆ. ಕೇಂದ್ರ ಸರ್ಕಾರನ ಅದು ರಿಪ್ಲೈ ಕೊಟ್ಟಿರೋದು ಪಾರ್ಲಿಮೆಂಟ್ ನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಆ ಡಿಪಿಆರ್ ಏನ್ ಸಬ್ಮಿಟ್ ಮಾಡಬೇಕಲ್ಲ, ಆ ಡಿಪಿಆರ್ ಅನ್ನ ಅವರು ಪರಿಷ್ಕೃತ ಡಿಪಿಆರ್ ಅನ್ನ ಅದನ್ನ ಅವರು ಸಬ್ಮಿಟ್ ಮಾಡಿ ವಿಲ್ ಕೋಆಪರೇಟ್. ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನ್ ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡ್ರಿ. ಯಾಕಂದ್ರೆ ನೀವು ನಾವೇನು ಇದನ್ನ, ಯಾಕಂದ್ರೆ ಯಾವುದೇ ಪಾರ್ಟಿ ವರ್ಸಸ್ ಅಲ್ಲ ಇದು. ಆದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ರಾಜ್ಯ ಸರ್ಕಾರದಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ. ನೀವು ಅವ್ರ ಜೊತೆಗೂ ಮಾತಾಡ್ರಿ ಅಂತ ಹೇಳಿದೀವಿ ನಾವು. ಸಜೆಸ್ಟೆಡ್ ಅವ್ರಿಲ್ಲ, ಅವ್ರು ಬರ್ತಾ ಇದಾರೆ ಅಂತ ಅವರೇ ಹೇಳಿದ್ರು. ನೀವು ಮಾತುಕತೆ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ನೀವು ಪರಿಷ್ಕೃತ ಡಿಪಿಆರ್ ಕಳಿಸ್ರಿ, ನಾವು ಎಲ್ಲಾ ರೀತಿಯಿಂದ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಮಹದಾಯಿ ವಿಷಯದಲ್ಲೂ ಅದೇ ರೀತಿಯಾದ ಚರ್ಚೆ ಆಗಿದೆ ಅನ್ನುವಂಥದ್ದು. ಅಪ್ಡೇಟೆಡ್ ವರ್ಷನ್ ಅಂತ ಅನ್ನೋದಕ್ಕಿಂತ ಇವತ್ತು ಅವರು ಕೆಲವು ವಿಷಯಗಳನ್ನ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ನಾವು ಬಹಳ ಪಾಸಿಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಾವು ಹೇಳಿದ್ದೇವೆ ಅವರಿಗೆ, ನೀವು ಯಾವುದೇ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಬಂದಾಗ ನಮ್ಮ ಗಮನಕ್ಕೆ ತಗೊಂಬರ್ರಿ. ಅವಾಗ ಅಥವಾ ಸಂಬಂಧಿಸಿದ ಮಂತ್ರಿಗಳ ಹತ್ರ ಹೋಗ್ಬೇಕಾರ ನಮಗ್ ತಿಳಿಸಿದರೆ ನಾವು 3-4 ಜನ ಮಂತ್ರಿಗಳಿದ್ದೇವೆ, ನಾವು ಕೋಆರ್ಡಿನೇಟಿವ್ ಮಾಡ್ತೀವಿ, ಬರ್ತೀವಿ, ಈ ಅನೇಕ ಸಂಗತಿಗಳನ್ನ ತಿಳಿಸಿದ್ದೇವೆ. ಹಿಂಗಾಗಿ ಸಮ್ ಆಫ್ ದಿ ಥಿಂಗ್ಸ್ ಇವತ್ತು ಒಳ್ಳೆ ವಾತಾವರಣ ಚರ್ಚೆ. ಸರ್, ಈಗ ಜನಶಕ್ತಿ ಸಚಿವಾಲಯದಿಂದ ಒಂದು ಪ್ರಶ್ನೆ ಉತ್ತರ ಬಂದಿರೋದು.